ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮನೇಲಿ ನಾವೇ ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕೊಬ್ಬರಿನ ಮೇಲ್ಗಡೆ ಎಲ್ಲ ಫುಲ್ಲು ಸಿಪ್ಪೆನ ತೆಕ್ಕೋಬೇಕು. ನೀವು ಈಸಿಯಾಗಿ ಸಿಪ್ಪೆನ ತೆಗಿಬೇಕು ಅಂದರೆ ಕೊಬ್ಬರಿ ತುರಿಯೋ ಮನೆಯಲ್ಲಿ ನೀಟಾಗಿ ಸಿಪ್ಪೆನ ತೆಕ್ಕೋಬಹುದು. ಈ ಥರ ಕೊಬ್ಬರಿ ತುರಿಯೋದ್ರಲ್ಲಿ ನೀವು ಬೇಗ ಸಿಪ್ಪೆನ ತೆಗಿಬೋದು, ತುರ್ಕೋಬೋದು ನೀಟಾಗೆ. ನೋಡಿ, ಈ ಥರ ತುರಿಯೋದ್ರಿಂದ ಬೇಗನೆ ಆಗುತ್ತೆ. ಈ ಥರ ನೀಟಾಗಿ ಸುತ್ತ ಸಿಪ್ಪೆನ ತೆಕ್ಕೋಬೇಕು. ನೋಡಿ ಎಷ್ಟು ಬೇಗ ನೀಟಾಗಿ ಸಿಪ್ಪೆನ ತೆಕ್ಕೋಬೋದು. ಆಮೇಲೆ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಲೈಸ್ ಮಾಡೋದ್ರಲ್ಲೂ ಈ ಥರ ಸ್ಲೈಸಸ್ ಆಗಿ ಮಾಡ್ಕೋಬೋದು. ನಾನು ಚಾಕುನಲ್ಲೇ ಮಾಡ್ಕೊತಾ ಇದ್ದೀನಿ. ಚಾಕುನಲ್ಲೂ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ಗಳಾಗಿ ಮಾಡ್ಕೊಳ್ಳಿ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿ ಆದಮೇಲೆ ಒಂದೆರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಆಗ ಕೊಬ್ಬರಿ ಒಳ್ಳೆ ಟೇಸ್ಟ್ ಬರುತ್ತೆ ಎಳ್ಳು ಬೆಲ್ಲಕ್ಕೆ. ಆಮೇಲೆ ಬೆಲ್ಲನ ಕಟ್ ಮಾಡ್ಕೋಬೇಕು. ಬೆಲ್ಲನೂ ಅಷ್ಟೇ ಒಂದೆರಡು ದಿನ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈ ಥರ ಪೀಸ್ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋ. ಸ್ವಲ್ಪ ಪುಡಿ ಆಗುತ್ತೆ ಬೆಲ್ಲ ಕಟ್ ಮಾಡ್ಕೊಳ್ಳುವಾಗ. ಆ ಪುಡಿನ ಎತ್ತಿಟ್ಕೊಂಡು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ನಾವು ಬೆಲ್ಲ ಮತ್ತು ಕೊಬ್ಬರಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಎಳ್ಳು ಬೆಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ನಮಗೆ ಟೈಮ್ ಇಲ್ಲ ಒಣಗಿಸೋಕ್ಕೆ ಅನ್ನೋದಿದ್ರೆ ಚೆನ್ನಾಗಿ ಒಣಗಿರೋ ಕೊಬ್ಬರಿನ ತೊಗೋಬೇಕು. ಈಗ ಕಡಲೆ ಬೀಜನ ಹುರ್ಕೊಳ್ಳೋಣ. ನಾನು ಎಲ್ಲ ಒಂದು ಚಿಕ್ಕ ಬಟ್ಲು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. 1 ಬೌಲು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಮೀಡಿಯಮ್ ಹುರಿನಲ್ಲೇ ಹುರ್ಕೋಬೇಕು. ಹುರಿ ಜಾಸ್ತಿ ಇಟ್ಕೊಂಡು ಹುರಿದ್ರೆ ಅದು ಮೇಲೆಲ್ಲ ಬೇಗ ಸೀದ್ಬಿಡುತ್ತೆ. ಒಳಗಡೆ ಕಡಲೆ ಬೀಜ ನೀಟಾಗಿ ಫ್ರೈ ಆಗಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ವರ್ಷದ ಮೊದಲನೇ ಹಬ್ಬ ಅಂದ್ರೇ ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬ. ಇದಕ್ಕೆ ಎಳ್ಳು ಬೆಲ್ಲ ಮಾಡೋದು ಏನಕ್ಕೆ ಅಂದರೆ ಚಳಿಗಾಲದಲ್ಲಿ ಸ್ಕಿನ್ನೆಲ್ಲ ಸ್ವಲ್ಪ ಡ್ರೈನೆಸ್ ಆಗುತ್ತೆ. ಹಾಗಾಗಿ ಎಣ್ಣೆ ಅಂಶಗಳನ್ನ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ. ಕಡಲೆ ಬೀಜ ಹುರಿದಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಕ್ಕೋಬೇಕು. ಅಷ್ಟರಲ್ಲಿ ನಾವೇ ಎಳ್ಳನ್ನ ಹುರ್ಕೊಳ್ಳೋಣ. ಎಳ್ಳನ್ನ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಚಟಪಟ ಅಂತ ಸೌಂಡ್ ಬರೋವರೆಗೂ ಹುರ್ಕೋಬೇಕು ಎಳ್ಳನ್ನ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು ಎಳ್ಳು. ಆಗಿದೆ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಹುರ್ಗಡ್ಲೆನೂ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಗರಿ ಗರಿಯಾಗಿರುತ್ತೆ ಹುರ್ಗಡ್ಲೆ ಅನ್ನೋದಕ್ಕೋಸ್ಕರ. ಇಲ್ಲಾಂದರೆ ಸ್ವಲ್ಪ ಮೆತ್ತಗಿರುತ್ತೆ. ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಮೆತ್ತಗಾಗಿರ್ತವೆ. ಹಾಗಾಗಿ ಸ್ವಲ್ಪ ಈ ಥರ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಳ್ಳು ಬೆಲ್ಲಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ನೀವು ಚೆನ್ನಾಗಿ ಬಿಸಿಲಿದೆ ಅನ್ನೋದಿದ್ರೇ ಬಿಸಿಲಲ್ಲೂ ಒಣಗಿಸ್ಕೋಬೋದು. ನೋಡಿ, ಈ ಥರ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಹುರ್ಗಡ್ಲೆನ. ಈ ಟೈಮಲ್ಲಿ ಎಳ್ಳು ಬೆಲ್ಲ ತಿನ್ನೋದು ದೇಹಕ್ಕೆ ಮತ್ತು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಆಚೆ ತಂದು ತಿನ್ನೋದಕ್ಕಿಂತ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಶುಚಿ ಮತ್ತು ರುಚಿ ಎರಡನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಳಿ. ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ, ಬೆಲ್ಲ, ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿರೋಂಥ ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಎಳ್ಳು ಇಷ್ಟನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಬೇಕಾದರೆ ಈ ಥರ ಸಕ್ಕರೆ ಹಚ್ಚು ಮತ್ತು ಈ ಜೀರಿಗೆ ಕಾಳುಗಳನ್ನ ಸೇರಿಸ್ಕೋಬೋದು. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ರುಚಿಯಾಗಿ ಶುಚಿಯಾಗಿ ಮನೇಲೇ ಬೇಗನೆ ಮಾಡ್ಕೋಬೋದು. ನೀವು ಎಲ್ಲರೂ ಮಿಸ್ ಮಾಡದೆ ಎಳ್ಳು ಬೆಲ್ಲನ ಮಾಡಿ ಮನೆಯವರೆಲ್ಲರೂ ತಿನ್ನಿ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.